ಅಧಿವೇಶನದಲ್ಲಿ ಬಣಗುಟ್ಟದಂತೆ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಮಂಗಳೂರಿನಲ್ಲಿ ನಿನ್ನೆ ಮೊಳತ್ತಲ್ಲ ಕೂಗು, ಆ ಕೂಗು ಬೆಳಗಾವಿಯ ಚಳಿಗಾಲದ ಅಧಿವೇಶನದವರೆಗೂ ತಲುಪಬಾರ್ದಲ್ಲ. ಹಾಗಾಗಿ ಅದಕ್ಕೆ ತಡೆಯನ್ನ ಒಡ್ಡುವುದಕ್ಕೆ, ಶಾಸಕರಿಗೆ ಒಗ್ಗಟ್ಟಿನ ಮಂತ್ರವನ್ನ ಪಾಠ ಮಾಡುವುದಕ್ಕೆ, ಸಮನ್ವಯತೆಗೆ ಸೂತ್ರವನ್ನ ರೂಪಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಅಧಿವೇಶನದ ಆರಂಭದಲ್ಲೇ ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ತಮ್ಮ ಪಕ್ಷದ ಶಾಸಕರಿಗೆ ಪಾಠ ಮಾಡಲಿದ್ದಾರೆ. ವಿಪಕ್ಷಗಳಿಗೆ ಯಾವುದೇ ಕಾರಣಕ್ಕೂ ಬಣಾಸ್ತ್ರ ಸಿಗದಂತೆ ಸಿಎಂ ಡಿಸಿಎಂ ರೂಪಿಸಿರುವಂತಹ ಜಂಟಿ ತಂತ್ರ. ಇದು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಹೈಕಮಾಂಡ್ ಸೂಚನೆಯ ಮೇರೆಗೆ ಒಗ್ಗಟ್ಟಿನ ಜಪ ಉಭಯ ನಾಯಕರ ಮಧ್ಯೆ ಆಗಿದ್ರೂ ಕೂಡ ತಳಮಟ್ಟದಲ್ಲಿ ಆ ಒಗ್ಗಟ್ಟಿನ ಮನೋಭಾವನೆ ಇನ್ನೂ ಮೂಡಿಲ್ಲ, ಆ ಸಂದೇಶ ಇನ್ನೂ ರೀಚ್ ಆಗಿಲ್ಲ ಅನ್ನೋದು ನಿನ್ನೆಯ ಮಂಗಳೂರಿನ ಕಾರ್ಯಕ್ರಮದಲ್ಲೇ ಅದು ಬಹಳ ಸ್ಪಷ್ಟವಾಗ್ಬಿಟ್ಟಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಅಧಿವೇಶನದಲ್ಲಿ ಶಾಸಕರ ಮಧ್ಯೆ ಅಂಥದ್ದೊಂದು ಭಾವನೆ ಮೂಡಬಾರ್ದು. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಶಾಸಕರಿಗೆ ಪಾಠ ಮಾಡೋದಕ್ಕೆ ಅಥವಾ ಸಮನ್ವಯತೆಯ ಸೂತ್ರವನ್ನ ಹೇಳ್ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ, ಏನ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಕರೆದಿದ್ದಾರೆ. ಸೊ ಡಿಸೆಂಬರ್ 9ನೇ ತಾರೀಕು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಈ ಒಂದು ಶಾಸಕಾಂಗ ಸಭೆಯನ್ನ ಕೂಡ ಕರೆದಿರುವಂತದ್ದು. ಬಹಳ ಮುಖ್ಯವಾಗಿರುವಂತದ್ದು ಇತ್ತೀಚೆಗಷ್ಟೇ ಒಂದು ನಾಯಕತ್ವ ಗೊಂದಲಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ತಾರಕಕ್ಕೇರಿರುವಂತಹ ಚರ್ಚೆ ಕೂಡ ಆಗಿತ್ತು. ಒಂದು ಹಂತದಲ್ಲಿ ಬ್ರೇಕ್ಫಾಸ್ಟ್ ಮೂಲಕ ಅದಕ್ಕೆ ಕಡಿವಾಣ ಹಾಕುವಂತ ಲೆಕ್ಕಾಚಾರ ಕೂಡ ಎಲ್ಲ ಆಗಿದ್ದು. ಆದ್ರೆ ಕೂಡ ಸದ್ಯದ ಮಟ್ಟಿಗೆ ಸೊ ಅಧಿವೇಶನದ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಬ್ರೇಕ್ ಅನ್ನುವಂತ ರೀತಿಯಲ್ಲಿ ಕೂಡ ಈಗ ನಡೆದುಕೊಳ್ತಿರುವಂತ ಕಾಂಗ್ರೆಸ್ನಲ್ಲಿ ಸೊ ಈ ಗೊಂದಲದ ಬೆನ್ನಲ್ಲೇ ಇದೀಗ ಶಾಸಕಾಂಗ ಪಕ್ಷ ಸಭೆ ಕರೆದಿರುವಂತದ್ದು. ಸೊ ಅದು ಕೂಡ ಗೊಂದಲ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಪ್ಯಾಚ್ ಅಪ್ ಆಗಿರ್ಬೋದು, ಇದೆಲ್ಲ ಆದ್ಮೇಲೆ ಮೊದಲ ಶಾಸಕಾಂಗ ಸಭೆ ಕೂಡ ಇದಾಗಿದೆ. ಹಾಗಾಗಿ ಮಹತ್ವ ಪಡೆದಿರುವಂತಹ ಈ ಒಂದು ಶಾಸಕಾಂಗ ಸಭೆಯಲ್ಲಿ ಸೊ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರನ್ನ ಎಲ್ಲರನ್ನೂ ಕೂಡ ಒಮ್ಮತದಿಂದ ಸಮನ್ವಯತೆಯಿಂದ ಹಿಡಿದಿಟ್ಟುಕೊಳ್ಳುವ ಲೆಕ್ಕಾಚಾರದ ಭಾಗವಾಗಿ ಕೂಡ ಈಗ ತಂತ್ರಗಾರಿಕೆ ರೂಪಿಸಿದ್ದಾರೆ ಅಂತ ಹೇಳಲಾಗ್ತದೆ. ಅದರಲ್ಲೂ ಬಹಳ ಮುಖ್ಯವಾಗಿರುವಂತದ್ದು ಪ್ರತಿಪಕ್ಷಗಳು ಒಂದು ಸರ್ಕಾರದ ವಿರುದ್ಧ ಅವಿಶ್ವಾಸ ಮುಗಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಚರ್ಚೆ ನಡೀತಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಶಾಸಕರ ಜೊತೆ ಚರ್ಚೆ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದ್ರೆ ಅಧಿವೇಶನದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕಾಗತ್ತೆ, ಸಮನ್ವಯತೆಯಿಂದ ಇರಬೇಕಾದ್ರೆ ಪ್ರತಿಪಕ್ಷಗಳನ್ನ ಎದುರಿಸಬೇಕಾಗತ್ತೆ ಉಭಯ ಸದನಗಳಲ್ಲಿ. ಈ ನಿಟ್ಟಿನಲ್ಲಿ ಕೂಡ ಶಾಸಕಾಂಗ ಸಭೆಯಲ್ಲಿ ಸೊ ಒಂದು ಚರ್ಚೆ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಇದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿರುವಂತದ್ದು ಶಾಸಕರು ಈಗಾಗಲೇ ಕೂಡ ಗೊಂದಲದಿಂದಾಗಿ, ಬಣ ರಾಜಕೀಯದಿಂದಾಗಿ ಅಂತರವನ್ನ ಕಾಯ್ದುಕೊಳ್ಳುವಂತದ್ದಾಗಿರ್ಬೋದು, ಸೊ ಒಂದು ಬಣಕ್ಕಿಂತಲೂ ಇನ್ನೊಂದು ಬಣದಿಂದಲೂ ದೂರವನ್ನ ಸರಿಯುವಂತ ಒಂದು ಪ್ರಯತ್ನ ಆಗಿದೆ. ಹಾಗಾಗಿ ಗೊಂದಲದಲ್ಲಿರುವಂತಹ ಶಾಸಕರೆಲ್ಲರನ್ನೂ ಕೂಡ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಲೆಕ್ಕಾಚಾರದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಒಮ್ಮತವನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಕೂಡ ಮಹತ್ವದ ಶಾಸಕಾಂಗ ಸಭೆಯನ್ನು ಕೂಡ ನಡೆಸ್ತಿರುವಂತದ್ದು ಗಮನ ಸೆಳೆದಿದೆ. ಹಾಗಾಗಿ ಈ ಒಂದು ಶಾಸಕಾಂಗ ಸಭೆ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಸವಾಲಾಗುತ್ತಾ ಅನ್ನುವಂಥ ಚರ್ಚೆ ಕೂಡ ಈಗ ಎದುರಾಗಿರುತ್ತದೆ. ಯಾಕಂತಂದ್ರೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಣ ರಾಜಕೀಯ ಕೂಡ ಈಗ ಗರಿಗೆದ್ದಿರಿದೆ. ಸೊ ಹಾಗಾಗಿ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರ ಬಣ ಆಗಿರ್ಬೋದು, ಮತ್ತೊಂದು ತಟಸ್ಥ ಬಣ ಆಗಿರುವಂಥದ್ದು, ಹೀಗೆ ಬಣಗಳಾಗಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಶಾಸಕರು ತಮ್ಮ ತಮ್ಮ ನಿಲುವಿಗೆ, ತಮ್ಮ ತಮ್ಮ ನಾಯಕರ ಬೆನ್ನಿಗೆ ನಿಲ್ಲುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಈ ಎಲ್ಲಾ ಗೊಂದಲಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಎಲ್ಲಾ ಶಾಸಕರನ್ನ ಒಮ್ಮತದಿಂದ ಸಮನ್ವಯತೆಯಿಂದ ಅವ್ರನ್ನ ಹಿಡಿದಿಟ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಈ ಒಂದು ಶಾಸಕಾಂಗ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡ್ತಾರೆ, ಯಾವ ರೀತಿ ಶಾಸಕರನ್ನ ಒಮ್ಮತದಿಂದ ಹಿಡಿದಿಟ್ಕೊಳ್ತಾರೆ, ಸೊ ಒಂದ್ ರೀತಿ ಆಭಾಸ ಆಗದೆ ಇರುವಂತ ನಿಟ್ಟಿನಲ್ಲಿ, ಅಂದ್ರೆ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಗೊಂದಲ ನಾಯಕತ್ವ ವಿಚಾರವನ್ನೇ ಕೂಡ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಮುಂದಾಗಿದ್ದಾವೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರನ್ನ ಹೇಗೆ ಹಿಡಿದಿಟ್ಕೊಳ್ತಾರೆ, ಹೇಗೆ ಅವ್ರನ್ನ ಒಮ್ಮತವನ್ನು ಮೂಡಿಸ್ತಾರೆ, ಸಮನ್ವಯತೆ ಸಾಧಿಸ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಅಡಿ ಮಾಡಿಕೊಟ್ಟಿರುವಂಥದ್ದು ವಿಜಯಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.